ಏನಮೃತ, ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತೀಯಲ್ಲ, ಕೆಲ್ಸದ ಕಡೆ ಗಮನ ಕೊಡೋದಿಲ್ವಾ? ಏನೋ 2 ದಿನ ಕೆಲಸ ಮಾಡ್ದಂಗೆ ಮಾಡಿ ಮತ್ತೆ ಹಳೆ ಚಾಳಿನೇ ಶುರು ಮಾಡ್ಕೊಂಡಿದೀಯ ಅನ್ಸುತ್ತೆ. ಅಯ್ಯ, ನಾನೀಗ ಅಂಥದ್ದು ಏನು ಹೇಳಿದೆ ಅಂತ ನನ್ನನ್ನು ತಿನ್ನೋರ್ ಥರ ನೋಡ್ತಿದ್ಯಾ? ಮನೇಲಿ ರಾಶಿ ಕೆಲಸ ಬಿದ್ದಿದೆ, ಬಂದು ಮಾಡು ಅಂತಂದ್ರೆ ನನ್ನನ್ನು ಕೆಕ್ಕರಿಸ್ಕೊಂಡು ನೋಡ್ತೀಯಲ್ಲ. ಆಂಟಿ, ನಾನಿವಾಗ ಯಾವುದೋ ಬೇರೆ ಟೆನ್ಷನ್ನಲ್ಲಿದ್ದೀನಿ. ನೀವು ಮಾಡ್ತೀರಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಏನು, ನಿನಗಷ್ಟೇ ಟೆನ್ಷನ್ ಇರುತ್ತಾ? ನನಗಿರೋದಿಲ್ವಾ? ನಿನ್ನೆ ಮನೆ ಬಂದಿರೋ ನೀನೇ ಹೀಗೆ ಹೇಳಿದ್ರೆ, ಇಷ್ಟು ವರ್ಷದಿಂದ ಈ ಮನೆ ಚಾಕ್ರಿ ಮಾಡ್ಕೊಂಡು ಬಂದಿದ್ದೀನಲ್ಲ, ನನಗೆಷ್ಟು ಟೆನ್ಷನ್ ಇರಬೇಡ ಹೇಳು. ನೀನು ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲಿ ನಿನ್ನ ರಾಣಿ ಥರನೇ ಇದ್ದಿರ್ಬೋದು. ಆದರೆ ನೀನೀಗಿಲ್ಲಿ ಮದುವೆ ಆಗಿ ಬಂದಿದ್ಯಾ, ಅತ್ತೆ ಮನೇಲಿ ಇದೆಯಾ ಅಂದಮೇಲೆ ಮನೆ ಕೆಲಸದ ಜವಾಬ್ದಾರಿ ತಗೊಳ್ಳೋದು ನಿನ್ನ ಕರ್ತವ್ಯ. ಏನೋ ಕೆಲಸ ಗೊತ್ತಿಲ್ಲ ಅಂತ ಸಹಾಯ ಆಗಲಿ ಅಂತ ನಾನು ಕೆಲಸ ಮಾಡಿದ್ರೆ ಅದನ್ನು ದುರುಪಯೋಗ ಪಡಿಸ್ಕೊತಾ ಇದೆಯಲ್ಲ. ಆಂಟಿ, ನಾನು ಈಗೇನಾರ ಕೆಲಸ ಮಾಡಲ್ಲ ಅಂತ ಹೇಳಿದ್ನ? ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಬೇರೆ ವರ್ಕಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಅಂದ್ರೂ ಒಟ ಅಂತಿದ್ದೀರಲ್ಲ. ನನ್ನ ಈ ರೀತಿ ಗೋಳೈಕೊಳ್ಳೋದ್ರಲ್ಲಿ ನಿಮ್ಗೇನು ಸಿಗುತ್ತೆ? ಏನೋ ನಾನು ನಿನ್ನನ್ನು ಗೋಳು ಹೊಯ್ಕೋತಾ ಇದ್ದೀನ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದುಃಖನ ಯಾರು ಕೇಳೋರಿಲ್ವೇ? ಅಯ್ಯೋಪ್ಪ ಪರಮಾತ್ಮ, ಎಂಥ ದಿನ ಬಂತಪ್ಪ. ನಿನ್ನೆ ಬಂದಿರೋ ಹುಡುಗಿ ನನಗೆ ಮಾತಾಡಂಗಾಯ್ತು. ರೀ, ಎಲ್ಲಿದ್ದೀರಾ? ಅಯ್ಯೋ, ನನ್ನ ಕೆಪಾಸಿಟಿ ತೋರಿಸೋದಕ್ಕೆ ಇಷ್ಟು ದಿವಸ ಬೇಕಾಗಿತ್ತು. ಇಷ್ಟು ದಿವಸ ನನ್ನ ಟ್ಯಾಲೆಂಟ್ನ ಹಾಳು ಮಾಡ್ಕೊಳ್ತಿದ್ದೆ. ಮನೆಯವರೆಲ್ಲ ಸೇರಿಕೊಂಡು ನನ್ನ ಯೋಗ್ಯತೆ ಬಗ್ಗೆ ಅನುಮಾನ ಪಡ್ತಿದ್ರು. ಇದು ಒಂದು ಪ್ರಾಜೆಕ್ಟ್ ಓಕೆ ಆದರೆ ನನ್ನ ಯೋಗ್ಯತೆ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಅಯ್ಯೋ, ಏನಾಯ್ತೆ? ಯಾಕೆ ಹಿಂಗ್ ಬಾಯಿ ಬಡ್ಕೋತಾ ಇದೀಯಾ? ಅದನ್ನ ಯಾವ ಬಾಯಿಂದ ಹೇಳಿರಿ? ಬಡ್ಕೋತೀರ ಬಾಯಿಂದನೇ ಹೇಳು. ಇಲ್ಲ ರೀ, ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂದಮೇಲೆ ಇಲ್ಲಿ ಒಂದು ಕ್ಷಣನೂ ಇರೋದು ಬೇಡ ರೀ. ನಡೀರಿ, ನಮ್ಮ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರೋಣ. ಹಳಸಿದ ಅನ್ನ ತಿಂದ್ರೂ ಪರವಾಗಿಲ್ಲ, ಮರ್ಯಾದೆಯಿಂದ ಬದುಕಣ ರೀ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮನೆ ಬಿಟ್ಟು ಹೋಗಂತದ್ ಏನಾಯ್ತು ಇವಾಗ? ಹೇಳಿಲ್ವೇನೆ, ನನಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ಯಾಕೆ ಇರಬೇಕು? ನಡೀರಿ ಹೋಗೋಣ. ಕುಮುದ, ಈಗ ಯಾರಮ್ಮ ನಿನ್ನ ಮರ್ಯಾದೆ ಕಳೆದಿದ್ದು? ವಿಷಯ ಏನು ಅಂತ ಹೇಳ್ದೆ ಸುಮ್ಮನೆ ಏನೇನೋ ಮಾತಾಡಬೇಡ. ಅದೇನಾಯ್ತು ಅಂತ ಹೇಳು. ಇನ್ಯಾರತ್ಗೆ ನಿಮ್ಮ ಸೊಸೆ ನನಗೆ ಮರ್ಯಾದೆನೇ ಕೊಡಲ್ಲ ಅಂತಾಳೆ. ಅಮೃತ, ನೀನು ಏನಮ್ಮ ಹೇಳ್ದೆ? ಅತ್ತೆ, ನಾನು ಏನೂ ಹೇಳಿಲ್ಲ ಅತ್ತೆ. ಏನು ಹೇಳಿಲ್ವಾ? ಅಲ್ಲ, ಮನೆ ತುಂಬಾ ಕೆಲಸ ಇದೆ, ಮಾಡ್ಬಾ ಅಂತ ಕರೆದ್ರೆ ನೀನು ಏನಂದೆ? ನಾನು ಬ್ಯುಸಿ ಇದ್ದೀನಿ, ನೀವೇ ಬೇಕಾದ್ರೆ ಹೋಗಿ ಮಾಡ್ಕೊಳ್ಳಿ, ನನಗೆ ಟೆನ್ಷನ್ ಕೊಡಬೇಡಿ ಅಂತ ಹೇಳ್ದೆ ಇಲ್ವಾ?